ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂದು ಒಂದು KPSCಯಿಂದ ಪ್ರಕಟಣೆ ಬಂದಿದೆ, ಪ್ರೆಸ್ ನೋಟು. ಅದೇನು ಪ್ರೆಸ್ ನೋಟು ಅಂತಂದರೆ, ಮುಖ್ಯ ಪರೀಕ್ಷೆಯ ಒಂದು ದಿನಾಂಕ ಏನು 28ನೇ ತಾರೀಕು ಅವ್ರು ನಿಗದಿ ಮಾಡಿದರು, ಬಟ್ ಅದನ್ನು ಅವರು ಯಾವುದೋ ಕಾರಣಾಂತರಗಳಿಂದ ಮುಂದೂಡಿದ್ದೀವಿ ಅಂತ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಬಟ್ ಮುಂದಿನ ಪರೀಕ್ಷೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ. ಸದ್ಯದಲ್ಲಿ ನಾವು ಅದನ್ನು ಒಂದು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ KATಯಲ್ಲಿ ಪ್ರಕರಣ ನಡೆದಿತ್ತು. ಸೊ ಅದರ ಸಂಬಂಧಪಟ್ಟಾಗೆ ಈಗ KPSCಗೆ ಏನು KAT ಒಂದು ಡೈರೆಕ್ಷನ್ ಕೊಟ್ಟಿದೆ. ಅಗೇನ್ ನೀವು ಪ್ರಶ್ನೆ ಪತ್ರಿಕೆಯಲ್ಲಾಗಿರುವಂಥ ಲೋಪದೋಷಗಳ ಕುರಿತಾಗಿ ಎಕ್ಸ್ಪರ್ಟ್ ಕಮಿಟಿಯಿಂದ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ. ಸೊ ಅದು ಒಂದು ಕಾರಣ ಇರ್ಬೋದು. ಆ್ಯಂಡ್ ಅಗೇನ್ ಪ್ರಿಪ್ರೇಷನ್ ಕೂಡ ಏನೂ ಇರಲಿಲ್ಲ. ಓಕೆ, ಅದಕ್ಕೆ ಅವರು ಪರೀಕ್ಷೆಯನ್ನು ಮುಂದೂಡಿದ್ದಾರೆ. ನಮ್ಮ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅದಕ್ಕೆ ಹೇಳ್ತಾ ಇರುವಂಥದ್ದು, ಇನ್ನೊಂದಿಷ್ಟು ಲೂಟಿ ಮಾಡೋದಕ್ಕೇನೋ ಮತ್ತೊಂದಿಷ್ಟು ಯೋಜನೆ ರೂಪಿಸೋದಕ್ಕೆ ಮುಂದೂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ಸ್ ಓಕೆ. ಹಾಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂತಂದರೆ, ಇದು ನೋಡ್ತಾ ಇರ್ಬೋದು, ಇದೊಂದು ಲೆಟರ್ ಟೋಟಲ್ ಒಟ್ಟಾರೆಯಾಗಿ ಒಂದು 6 ಪುಟಗಳ ಒಂದು ಪತ್ರ ಇದೆ. ಈ ಒಂದು ಪತ್ರದಲ್ಲಿ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಇಲ್ಲಿವರೆಗೂ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪರೀಕ್ಷೆಯಲ್ಲಿ ಏನೇನೆಲ್ಲ ಆಯಿತು, ಮೊದಲ ಪರೀಕ್ಷೆಯಿಂದ ಹಿಡಿದು ಅಪ್ ಟು ಟಿಲ್ ಇಲ್ಲಿನವರೆಗೂ 2ನೇ ಮರುಪರೀಕ್ಷೆ ಆಗಿರ್ಬೋದು. ಸೊ ಹಾಗೆ ಏನೇನೆಲ್ಲ ನಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿ ಹೋರಾಟ ಆದಾಗ ಏನೆಲ್ಲ ಆಯಿತು, ಯಾರ್ಯಾರಿಗೆಲ್ಲ ಪತ್ರವನ್ನು ಬರೆದಾಯಿತು, ಸೊ ಅದರ ಒಂದು ಪರಿಣಾಮ ಏನು, ಹಾಗೆ ಈ ವಿಷಯವನ್ನು ನಾವು ಯಾರ ಗಮನಕ್ಕೆ ತರೋದಕ್ಕೆ ಹೊರಟಿದ್ದೀವಿ ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯವಾದಂಥ ವಿಷಯ. ಈಗ ಆಲ್ರೆಡಿ ನಾವು KATಯಲ್ಲಿ ಪಡೆದಿರುವಂಥ ಏನು ಆದೇಶದ ಅನ್ವಯ ಉಚ್ಚ ನ್ಯಾಯಾಲಯಕ್ಕೆ ನಾವೊಂದು ರೆಡ್ ಪಿಟಿಷನ್ ದಾಖಲು ಮಾಡೋದಕ್ಕೆ ಒಂದಿಷ್ಟು ಜನ ಓಕೆ ಅನ್ನೋ ಒಂದು ವಿಷಯ ಇದೆ. ಆ್ಯಂಡ್ ಅದರ ವಿಶೇಷವಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೂಡ ಈ ವಿಷಯದಲ್ಲಿ ಗಮನ ಹರಿಸ್ತಾ ಇದೆ. ಹಾಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಹೈಕೋರ್ಟ್ನ ಮುಖ್ಯ ಒಂದಿಷ್ಟು ನ್ಯಾಯಾಧೀಶರುಗಳು ಆಲ್ರೆಡಿ KPSC ವಿಚಾರವಾಗಿ ಏನೆಲ್ಲ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತ ಗೊತ್ತು. ಅದರಲ್ಲಿ ಸ್ಪೆಷಲಿ ಕೃಷ್ಣ ದೀಕ್ಷಿತ್ ಸರ್ ಖಂಡಿತವಾಗಿ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆ ಇದೆ. ಹಾಗೆ ಅವರಿಗೆ ನೇರವಾಗಿ ನಾವೊಂದಿಷ್ಟು ಮಾಹಿತಿಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ತಯಾರಿ ಕೂಡ ಇದೆ. ಅದಕ್ಕೆ ನಾನು ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡ್ತೀನಿ. ಒಂದು ಪತ್ರವನ್ನು ನ್ಯಾಯಾಧೀಶರಿಗೆ ಬರೆಯುವಂಥ ಕೆಲಸ ಮಾಡಬೇಕಂತಿದ್ದೀವಿ. ಸೊ ಅದಕ್ಕೆ ಏನೆಲ್ಲ ದಾಖಲೆಗಳನ್ನು ನಾವು ಲಗತ್ತಿಸಬೇಕು, ಹಾಗೆ ಯಾವೆಲ್ಲ ಪತ್ರಗಳನ್ನು ಕೊಡಬೇಕು, ಏನು ಮಾಹಿತಿ, ಯಾವ ರೀತಿಯಾಗಿ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನು ಮಾನ್ಯ ಹೈಕೋರ್ಟ್ ದಾಖಲಿಸಿಕೊಳ್ಳುವಂತೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಕಾರಣ, ಈ ವಿಷಯದ ಬಗ್ಗೆ ತುಂಬ ಗಂಭೀರವಾದಂಥ ಮಾತುಗಳನ್ನು ಕೃಷ್ಣ ದೀಕ್ಷಿತ್ ಸರ್ ಆಡಿದ್ದಾರೆ. ಸೊ ಅವರು KPSCಯ ಕಂಪ್ಲೀಟ್ ಆದಂಥ ಬಂಡವಾಳವನ್ನು ಬಿಚ್ಚಿಡ್ತೀನಿ ಅನ್ನೋದು ಮಾತು ಕೂಡ ಹೇಳಿದರು. ಹಾಗೆ ನಮಗೇನಾದರೂ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗ 2-3 ದಿನ ಒಂದು ಅವಕಾಶ ಕೊಟ್ಟಿದ್ದಾರೆ, ಈಗ ಆಲ್ರೆಡಿ ಅಭ್ಯರ್ಥಿಗಳಾಗಿ ಎಲ್ಲರೂ ಸೇರಿ. ಯಾಕೆ ಅಂತಂದರೆ, ಅವ್ರು ಹೇಳಿದರು, ನ್ಯಾಯಾಲಯದಿಂದ ನಮಗೆ ಏನು ತೀರ್ಪು ಬರುತ್ತೆ ಅನ್ನೋದನ್ನು ನಾನು ಗಮನಿಸಿ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ. ಖಂಡಿತವಾಗಿಯೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ತೀನಿ ಅಂತ ಹೇಳಿದರು. ಬಟ್ ಸರಿಪಡಿಸ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಿದ ನಂತರ ನಾವು ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ವಿಷಯ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಹಾಗೆ ಈಗ ಅರ್ಜಿದಾರರು KATಯಲ್ಲಿ ಏನು ಫೈಟ್ ಮಾಡಿದರು, ಸೊ ಅವರು ಮತ್ತೆ ಹಾಗೇನು ಲೀಗಲ್ ಫೈಟ್ಗೆ ರೆಡಿ ಇದ್ದಾರೆ. ಅದು ಕೂಡ ತುಂಬ ಮುಖ್ಯವಾದಂಥ ವಿಚಾರ. ಹಾಗೆ ನಾನು ಹೇಳಿದ್ನಲ್ಲ, ಈ ಒಂದು ಎವಿಡೆನ್ಸು ಇಲ್ಲಿವರೆಗೆ ಏನೇನೆಲ್ಲ ಆಯಿತು, ಯಾರ್ಯಾರಿಗೆಲ್ಲ ನಾವು ಪತ್ರ ಬರೆದ್ವಿ, ಇದರಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಒಳಗೊಂಡಿದೆ. ಯಾರ್ಯಾರಿಗೆಲ್ಲ ಪತ್ರ ಬರೆದ್ವಿ ಅಂತಂದರೆ, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದರು ಹಲವಾರು ಜನ ಅಭ್ಯರ್ಥಿಗಳು. ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ಇವರಿಗೂ ಕೂಡ ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಯಲ್ಲಿ ಆಗಿರುವಂಥ ಮೋಸದ ಕುರಿತಾಗಿ ಪತ್ರ ಬರೆಯಲಾಯಿತು. ಹಾಗೆ ಹೆಸರಾಂತ ಮಠಾಧೀಶರು, ಹಾಗೆ ಅಹೋರಾತ್ರಿ ಧರಣಿ ಕೂಡ ಆಯಿತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಆ್ಯಂಡ್ ಅಭ್ಯರ್ಥಿಗಳಿಂದ ರಕ್ತದಲ್ಲಿ ಪತ್ರವನ್ನು ಬರೆಯುವ ಚಳವಳಿ ಕೂಡ ಮಾಡಿ ಆಯಿತು. ಇಷ್ಟೆಲ್ಲ ಆದರೂ ಕೂಡ ಏನೂ ಸ್ಪಂದನೆ ಸರ್ಕಾರ ಮತ್ತು KPSCಯಿಂದ ಸಿಕ್ಕಿಲ್ಲ. ಹಾಗೆ ವಿಧಾನಮಂಡಲದ ಅಧಿವೇಶನ ಏನೇನು ಮಾರ್ಚು ಈ ಮಂತ್ 2025 ನಡೀತು, ಅಲ್ಲೂ ಕೂಡ ಈ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಆಯಿತು. ಹಾಗೆ ಅಭ್ಯರ್ಥಿಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಹಲವಾರು ರಾಜಕಾರಣಿಗಳ ಮನೆ ಮತ್ತು ಕಚೇರಿಗೆ ಭೇಟಿಯನ್ನು ಕೂಡ ಕೊಡಲಾಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಇಡೀ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತುಂಬಿದರೂ ಕೂಡ, ಇದೆಲ್ಲ ವಾಸ್ತವತೆಯಲ್ಲಿ ಸತ್ಯ ಅಂತ ಗೊತ್ತಿದ್ದರೂ ಕೂಡ ಸರ್ಕಾರ ಮತ್ತು ಕೆಲವೊಂದಿಷ್ಟು ಪ್ರಮುಖರು ತಮ್ಮ ಮೌನವನ್ನು ಮುಂದುವರಿಸಿರುವ ಕಾರಣ ನಾವು ಈ ವಿಷಯವನ್ನು ನ್ಯಾಯಾಂಗದ ಮೂಲಕ ನ್ಯಾಯ ಪಡ್ಕೊಳ್ಳಬೇಕು ಅನ್ನೋ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಾಗ ನಾವಿದನ್ನು
ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದು ಈ ಒಂದು ಪತ್ರದ ಸಾರಾಂಶ ಆಗಿದೆ. ಸೊ ನಾವು ಖಂಡಿತವಾಗಿ ಈ ಕೆಲಸವನ್ನು ಮಾಡಲೇಬೇಕು. ನಾವು ಒಂದು ಬಾರಿ ಈ ವಿಷಯದಲ್ಲಿ ಏನೋ ಅನ್ಯಾಯ ಆಗಿದ್ದರೆ ಸಹಿಸ್ಬೋದು. ನಡೆಯುವ ಎಲ್ಲ ಪರೀಕ್ಷೆಗಳು ಕೂಡ ಅಗೇನ್ ಆ್ಯಂಡ್ ಅಗೇನ್ ಕರಪ್ಷನ್ನಿಂದ ಕೂಡಿದೆ, ಆಯ್ಕೆ ಪಟ್ಟಿಗಳೆಲ್ಲ ಅಕ್ರಮ ಆಗ್ತಾಯಿದೆ ಅಂತಂದಾಗ ವರ್ಷಾನುಗಟ್ಟಲೆ ಪರಿಶ್ರಮ ಹಾಕಿರುವಂಥ ಪರಿಶ್ರಮಕ್ಕೆ ಬೆಲೆ ಇಲ್ಲಿದೆ. ಸೊ ಅದೇ ಕಾರಣಕ್ಕೆ ಈ ವಿಷಯದ ಬಗ್ಗೆ ತುಂಬ ಗಂಭೀರವಾದಂಥ ಡಿಸ್ಕಷನ್ ಆಗಿದೆ. ಸೊ ಇದರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡ್ತೀನಿ. ಯಾವ ರೀತಿ ಪತ್ರ, ಏನೆಲ್ಲ ದಾಖಲಾತಿಗಳು, ಒಂದು ಮಿನಿಮಮ್ 200 ಮೆಂಬರ್ಸ್ ಆದರೂ ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ಖಂಡಿತವಾಗಿ ಇದು ನ್ಯಾಯಾಂಗದ ಒಂದು ಗಮನಕ್ಕೆ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.